ತಾಲೂಕು ಸಮಿತಿ ಪದಾಧಿಕಾರಿಗಳು ಮತ್ತು ಮಳಲೂರು ಏತ ನೀರಾವರಿ ಯೋಜನೆಯ ನೀರಿನ ಬಳಕೆದಾರರು, ಯೋಜನೆಗೆ ಭೂಮಿ ಕಳೆದುಕೊಂಡ ಸಂತ್ರಸ್ತರು, ರೈತರು ಹಾಗೂ ರೈತ ಮುಖಂಡರುಗಳು. ವಿಷಯ: ಮಳಲೂರು ಏತ ನೀರಾವರಿ ಯೋಜನೆಯ ಉಳಿಕೆ ಕಾಮಗಾರಿ ಪೂರ್ಣಗೊಳಿಸಿ ಕೆರೆಗಳಿಗೆ ನೀರು ತುಂಬಿಸುವ ಬಗ್ಗೆ ಮತ್ತು ಬಿಡುಗಡೆಯಾಗಿರುವ ಭೂ ಪರಿಹಾರದ ಹಣವನ್ನು ತಕ್ಷಣ ಭೂಮಿ ಕಳೆದುಕೊಂಡ ರೈತರಿಗೆ ವಿತರಣೆ ಮಾಡಿಸುವ ಬಗ್ಗೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಳಲೂರು ಏತ ನೀರಾವರಿ ಯೋಜನೆಯ ನೀರಿನ ಬಳಕೆದಾರರಾದ ಸುಮಾರು 9 ಹಳ್ಳಿಯ ರೈತರು ಮತ್ತು ಏತ ಯೋಜನೆಗೆ ಭೂಮಿ ಕಳೆದುಕೊಂಡ ರೈತರು ಮತ್ತು ರೈತ ಸಂಘ ಚಿಕ್ಕಮಗಳೂರು ತಾಲೂಕು ಇವರು ಕೋರಿಕೊಳ್ಳುವುದೇನೆಂದರೆ, ಮಳಲೂರು ಏತ ನೀರಾವರಿ ಯೋಜನೆಗೆ 1998ನೇ ಇಸವಿಯಲ್ಲಿ ಸರ್ಕಾರದಿಂದ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಅನುಮೋದನೆ ದೊರೆತಿದ್ದು 2000 ಇಸ್ವಿನಲ್ಲಿ ಕೆಲಸ ಪ್ರಾರಂಭಗೊಂಡಿತು. ಮೊದಲಿಗೆ ಮತ್ತಿಕೆರೆ ಗ್ರಾಮದ ಮಾರ್ಗವಾಗಿ ಹರಿಯುವ ಬೀರಂಜಿ ಯಗಚಿ ಹೊಳೆಗೆ ಮತ್ತಿಕೆರೆ ಗ್ರಾಮದಲ್ಲಿ ಅಡ್ಡಲಾಗಿ ಅಣೆಕಟ್ಟು ಕಟ್ಟಿ ಪಂಪ್ ಹೌಸ್ ನಿರ್ಮಾಣ ಮಾಡಿ ಪಂಪ್ ಮೂಲಕ ಕಂಬಿಹಳ್ಳಿ ಗ್ರಾಮದ ಎತ್ತರದ ಪ್ರದೇಶವರೆಗೂ ಪೈಪ್ ಲೈನ್ ನಲ್ಲಿ ನೀರನ್ನು ಎತ್ತಲಾಗುವುದು. ಅಲ್ಲಿಂದ ಮುಂದಕ್ಕೆ ನೀರಿನ ಹರಿವು 3 ಮಾರ್ಗಗಳಾಗಿ ಭಾಗವಾಗಲಿದ್ದು, 1ನೇ ಮಾರ್ಗ ಕಂಬಿಹಳ್ಳಿ ಕೆರೆಗೆ ನೀರು ತುಂಬಿಸುವುದು, 2ನೇ ಮಾರ್ಗ ಬಿಗ್ಗನಹಳ್ಳಿ ಗ್ರಾಮದ ಕೆರೆಗಳಿಗೆ ನೀರು ತುಂಬಿಸುವುದು, 3ನೇ ಮಾರ್ಗ KR ಪೇಟೆ ಛತ್ರ ತುಂಬಿ ತಗಡೂರು ಕೆರೆ ತುಂಬಿ ಮಳಲೂರು ದೊಡ್ಡ ಕೆರೆಗೆ ನೀರು ತುಂಬಿಸುವುದು. ಅಲ್ಲಿಂದ ಹಳೆಯ ನಾಲೆಯ ಮೂಲಕ ಕಲ್ಲಹಳ್ಳಿ ಗ್ರಾಮದ ದೊಡ್ಡ ಕೆರೆಗೆ, ಅಲ್ಲಿಂದ ಹಾದಿಹಳ್ಳಿ ಗ್ರಾಮದ ದೊಡ್ಡ ಕೆರೆಗೆ ನೀರು ತುಂಬಿದ ನಂತರ ನಾಲೆಯ ಮೂಲಕ ಹರಿಯುವ ನೀರು ಅನೇಕ ಜಮೀನುಗಳಿಗೆ ಹಾಯುವಳಿಗಳನ್ನು ಕಲ್ಪಿಸಿ ನಾರಾಯಣಪುರ ಕೆರೆ ತುಂಬಿ ನಂತರ ಯಗಚಿ ಜಲಾಶಯ ಸೇರಿಕೊಳ್ಳುತ್ತದೆ. ಇದು ಮೊದಲನೇ ಹಂತದ ಕಾಮಗಾರಿ.